ಅದನ್ನು ಓದಿದಾಗ ನಂಗೆ ಅಳು ಬಂದುಬಿಡ್ತು. ನೀವು ನಂಬಲ್ಲ ರೀ, ಸುಮಾರು 8-10 ದೇಶಗಳಿಂದ ಫೋನ್ ಕಾಲು, ಮೆಸೇಜಸ್ಸು. ಕೋವಿಡನ್ನು ಮರೆತು ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ನೀವು ಅದನ್ನು ಪ್ರಾಪಗಂಡ ಅಂತ ಕರೆದ್ರೆ ನಿಮಗೆ ಕಾಮನ್ ಸೆನ್ಸ್ ಇದೆಯೇನ್ರಿ? ನಿಮಗೆ ಕಾಂಗ್ರೆಸ್ ಪಕ್ಷದವ್ರಿಗೆ, ಈ ಲೆಫ್ಟ್ ಪಕ್ಷದವ್ರಿಗೆ ಅನ್ವಯಿಸತ್ತಿದ್ದು ಪ್ರಾಪಗಂಡ ಅನ್ನೋದು. ಮೋದಿದ್ದು ಹಣ ಕೊಟ್ಟು ಮಾಡಿಸೋಂಗಿದ್ದಿದ್ರೆ 100 ಕೋಟಿ ಬಜೆಟ್ ಸಿನಿಮಾ ಮಾಡ್ತಾಯಿದ್ರು. ಎಕ್ಸಾಕ್ಟ್ಲಿ. ಕಾಶ್ಮೀರ್ ಫೈಲ್ಸ್ನ ನೀವು ಮೊದಲ ಸಲ ನೋಡಿದ್ದೆಲ್ಲಿ? ನೋಡಿದಾಗ ನಿಮ್ಗೆ ಅನಿಸಿದ್ದೇನು? ನಾನು ತಾಷ್ಕೆಂಟ್ ಫೈಲ್ಸ್ ಮಾಡಿದಾಗೆ ನನಗೂ ವಿವೇಕ್ ಅವ್ರಿಗೂ ಪಲ್ಲವಿ ಜೋಶಿ ಅವ್ರಿಗೂ ನಮಗೊಂಥರ ಬಾಂಡಿಂಗ್ ಇತ್ತು ನಮಗೆ. ಸೊ ನನಗೆ ಹಿಂದಿ ಸಿನಿಮಾದವರು ನನಗೆ ಪೂರ್ತಿ ಸ್ಕ್ರಿಪ್ಟ್ ಕಳಿಸ್ತಾರೆ, ನನ್ನ ಹತ್ರ ಡಿಸ್ಕಷನ್ ಮಾಡ್ತಾರೆ. ನನ್ನ ಪಾತ್ರ ಸಣ್ಣದಿದ್ದರೂ ಸ್ಕ್ರಿಪ್ಟಲ್ಲಿ ನನ್ನ ಇನ್ವಾಲ್ವ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾರೆ. ಇತ್ತೀಚೆಗೆ ಕೆಲವು ಕನ್ನಡದವರು ಮಾಡ್ತಿದ್ದಾರೆ, ಹಿಂದಿಯವರು ನನಗೆ ಯಾವಾಗೂ ಮಾಡ್ಕೊಂಡು ಬರ್ತಿದ್ದಾರೆ. ಅವರು ನನಗೆ ಸ್ಕ್ರಿಪ್ಟ್ ಕಳಿಸಿದ್ರು. ಅದು ಫಸ್ಟ್ ಡ್ರಾಫ್ಟ್ ಇದಲ್ಲ. ಫಸ್ಟ್ ಡ್ರಾಫ್ಟ್ ನೋಡಿದಾಗ ನನಗೆ ಓದ್ತಾನೆ ನನಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ನಿಮ್ಮ ಪೋರ್ಷನ್ ಮಾತ್ರನ ಫುಲ್ ಕಳಿಸಿ? ಇಲ್ಲ, ಪೂರ್ತಿ ನನಗೆ ಯಾವಾಗೂ ಫುಲ್ ಕಳಿಸ್ತಾರೆ. ನನಗೆ ಕಳಿಸಿ ನೋಟ್ಸ್ ಮಾಡೋಕ್ಕೆ ಹೇಳ್ತಾರೆ, ಅಂದರೆ ತಿದ್ದೋದಕ್ಕೆ ಕಳಿಸ್ತಾರೆ ನನಗೆ. ಹಿಂದಿಲಿ ನನಗೆ ಮಾಡ್ತಾರೆ. ಎಲ್ಲರೂ ಅಲ್ಲ, ತುಂಬ ಜನ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ನನಗೆ ಮಾಡ್ತಾರೆ. ನಾನು ಅದನ್ನು ಓದಿದಾಗ ನಂಗೆ ಅಳು ಬಂದುಬಿಡ್ತು. ಆಮೇಲೆ ನನ್ನ ಟೇಬಲ್ ರೀಡಿಂಗಿಗೆ ಕರೆದ್ರು. ನಾನು ಬಾಂಬೆಗೆ ಹೋದೆ. ನಾನು ಹೇಳಿದೆ, ವಿವೇಕ್ ಎಲ್ಲಿಂದ ಪಡೆದಿರಿ ಇದೆಲ್ಲ ಅಂತ ಕೇಳಿದೆ ನಾನು. ಪ್ರಕಾಶ್ ಐ ಹ್ಯಾವ್ ಡನ್ 700 ವಿಡಿಯೋ ಟೆಸ್ಟಿಮೋನಿಯಲ್ಸ್. 700 ಕಾಶ್ಮೀರಿ ಪಂಡಿತ್ ಕುಟುಂಬಗಳ ಜೊತೆ ನಾನು ಮಾತಾಡಿ ಅವರ ಘಟನೆಗಳನ್ನು ಕೇಳಿದ್ದೀನಿ. ಅದರ ರೆಕಾರ್ಡಿಂಗ್ ನನ್ನ ಹತ್ರ ಇದೆ, ಆಯಿತಾ. ನಾನು ಎಲ್ಲ ಫುಟೇಜಸ್ಸು, ಫೋಟೋಗ್ರಾಫ್ಸು ಎಲ್ಲ ಕಲೆಕ್ಟ್ ಮಾಡಿದ್ದೀನಿ. ಸಿನಿಮಾದ ಜೋಡಣೆಯಲ್ಲಿ ನೋಡಿ, ಆ ಬಿಟ್ಟನ ಕೈ ಹಿಡಿದಿರ್ತಾಳೆ ಆ ಕ್ಯಾರೆಕ್ಟರ್ ರಾಧಿಕಾ ಮೆನನ್, ಅದು ಯಾರು ಅಂತ ಗೊತ್ತಾಗತ್ತೆ. ಅದು ರಿಯಲ್ ಫೋಟೋ. ಆ ಥರದ್ದು ಅವನು ಇಂಟರ್ವ್ಯೂ ಮಾಡ್ತಾ ಇರೋದು ಬಿಟ್ಟ ಕರಾಟೆದು, ಆ ಇಂಟರ್ವ್ಯೂದು ಅದೇ ಥರದ್ದು. ಆ ಪಾತ್ರನೂ 2 ಪಾತ್ರಗಳನ್ನು ಮಿಕ್ಸ್ ಮಾಡಿ 3 ಮಾಡಿರ್ಬೋದು, 2 ಡೆಫಿನೆಟ್ಲಿ ಮಾಡಿದ್ದಾರೆ. ಸೊ ಅವರು ಅದನ್ನು ಮಾಡಿಕೊಂಡು ನಾನು ಮಾಡಿದ್ದೀನಿ. ನನಗೆ ಆ್ಯಕ್ಚುಲಿ ಅದರಿಂದ ಇನ್ನೂ ಎಮೋಷ್ನಲ್ ಅದೇ. ಅಂದರೆ ನೀವು ಒಂದು ನನ್ನನ್ನು, ಜನರನ್ನು, ಪ್ರೇಕ್ಷಕರನ್ನು ಭಾವುಕಗೊಳಿಸೋದಕ್ಕಾಗಿ ನೀವು ಒಂದು ಕತೆ ಸೃಷ್ಟಿ ಮಾಡಿದರೆ ನಾನು ಅದಕ್ಕೆ ಹ್ಯಾಟ್ಸ್ ಆಫ್ ಅಂತಿದ್ದೆ. ಭಾಳ ಚೆನ್ನಾಗೇ ಬರೆದಿದ್ದೀರಾ, ಎಮೋಷ್ನಲ್ ಆಗಿದೆ ಅಂತ ಹೇಳ್ತಿದ್ದೆ. ಇದು ಸತ್ಯ ಅಂತ ಹೇಳಿದ್ರೆ ಹೆಂಗ್ರಿ ತಡ್ಕೊಳ್ಳೋದು? ಇದು ಪಿಕ್ಚರ್ ಚೆನ್ನಾಗಿಲ್ಲ ಅಂತ ನಮಗೆ ಮಾತಾಡೋದಕ್ಕೆ ನಮಗೆ ಮನಸ್ಸಿಲ್ಲ. ಪಿಕ್ಚರ್ ಇದರಲ್ಲಿ ಒಂದು ಪಿಕ್ಚರ್ ಅಂತ ನೋಡೋಕ್ಕೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಏನು ಇಲ್ಲ, ಅದು ಆ ಥರ ನಮಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನಮ್ಗೆ ಇದು ಏನಿದು, ಇದನ್ನ ಅಂದರೆ 32 ವರ್ಷ ಏನೂ ಆಗದಿದ್ದಂಗೆ ಇದ್ದಿದ್ದೆ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ನಾನು ಆ ಪಿಕ್ಚರ್ ಬಿಡುಗಡೆ ಆಗೋ ಟೈಮಿಗೆ ನಾನು ಆ ವಿಡಿಯೋ ಮಾಡೋದಕ್ಕಾಯಿತು. ನಾನು ಮಾಡ್ತಿರಲಿಲ್ಲ. ಯೂಶ್ವಲಿ ನಾನು ಯಾವ ಪಿಕ್ಚರ್ನೂ ಪ್ರಮೋಟ್ ಮಾಡಲ್ಲ. ನಾನು ಮಾಡಿರೋ ಪಿಕ್ಚರ್ ಯಾವುದನ್ನು ನಾನು ಫೋಟೋ ಗಿಟೋ ಏನು ಹಾಕೋದೇ ಇಲ್ಲ. ನಾನು ಆರ್.ಕೆ. ಮಟ್ಟು ಅಂತ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ, ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಬಿಟ್ಟ ಮೇಲೆ ಅವರು ಬಂದು ಇದ್ದರು. ಅವರು ಚೀಫ್ ರಿಪೋರ್ಟ್ರ್ ಆಗಿದ್ದರು. ಅವರು ಕಾಶ್ಮೀರಿ ಪಂಡಿತ. ಆ ಕಾಲದಲ್ಲಿ ಅವರು ವಲಸೆ ಹೋಗಬೇಕಾಗಿತ್ತು. ಅವರು ಕರ್ನಾಟಕದ ಕಾಶ್ಮೀರ ಪಂಡಿತರಿಗೆ ಅವರು ಈಗ ಅವ್ರ ಸಂಘಟನೆಗೆ ಒಂದು ರೀತಿಯ ಮುಖ್ಯಸ್ಥರು. ಅವರು ನನಗೆ ಫೋನ್ ಮಾಡಿದ್ರು. ನಾನು ನೋಡಿದೆ ಅಮೇರಿಕಲ್ಲಿದ್ದಾಗ, ನೀನು ಜರ್ನಲಿಸ್ಟ್, ನೀನು ನಮ್ಮ ಪಂಡಿತ್ ಕಮ್ಯುನಿಟಿಗೆ ಹೇಳು ನಿನಗೇನು ಅನ್ನಿಸ್ತೆ ಅಂತ. ನನಗೆ ನಮ್ಮ ಪಂಡಿತ್ ಕಮ್ಯುನಿಟಿಯವರು ಬಂದು ನೋಡಬೇಕು, ನೀನು ಹೇಳೋದು. ನಾನು ಪಂಡಿತ್ ಕಮ್ಯುನಿಟಿಗೆ ಅಂತ ಅವ್ರು ಹೇಳಿದ್ದಕ್ಕಾಗಿ ನಾನು ಒಂದು 3 ನಿಮಿಷದ ವಿಡಿಯೋ ಮಾಡಿದೆ. ನಾನು ಮುಂಬೈಯಲ್ಲಿದ್ದೆ. ಅದನ್ನು ಕಳ್ಸೋಕ್ಕಾಗ್ತಿರಲಿಲ್ಲ. ಅದು ವಾಟ್ಸಪ್ಪಲ್ಲಿ ಅದು ಲಾರ್ಜ್ ಫೈಲ್ ವಾಟ್ಸಪ್ಪಲ್ಲೂ ಕಂಪ್ರೆಸ್ ಆಗಿ ಕಳ್ಸೋಕ್ಕಾಗ್ತಿರಲಿಲ್ಲ. ಅರ್ಧಕ್ಕೆ ನಿಂತೋಗ್ತಿತ್ತದು. ಸೊ ಅದು ಕಮ್ಮಿ ಮಾಡಿ 2 ನಿಮಿಷದ ಫೈಲ್ ಮಾಡಿದೆ. 8ನೇ ಟೇಕೋ ಏನೋ ಮಾಡಿ ಅವ್ರಿಗೆ ಕಳಿಸ್ದೆ. ಅವನು ಚೆನ್ನಾಗಿದೆ, ಥ್ಯಾಂಕ್ ಯು ಅಂತ ಅಂದ. ನಾನು ಬಿಟ್ಟೆ. ಆಮೇಲೆ ಅದು ವರ್ಕ್ ಆಗ್ತಾ ಇದೆಯಲ್ಲ ಅಂತ ನೋಡೋದಕ್ಕೆ ಅವ್ನು ಕಳಿಸೋಕ್ಕೆ ಮುಂಚೆ ಅದನ್ನು ನಾನು ಇಳಿಸಿದ ಮೇಲೆ ನನ್ನ ಹೆಂಡ್ತಿಗೆ ಕಳಿಸಿದ್ದೆ ನಾನು. ಓಕೆ, ನಾನು ಹೇಳಿದೆ, ಪೂರ್ತಿ ಬಂತ ನೀನು ನೋಡೋಕ್ಕಾಯ್ತಾ ಅಂತ. ಇಲ್ಲ, ಎಂಡ್ವರೆಗೂ ನೋಡೋಕ್ಕಾಯ್ತು ಅಂದು. ಅದು ವರ್ಕ್ ಆಗೈತೆ ಅಂತ ನನಗೆ ಗೊತ್ತಾಯ್ತು. ಆಮೇಲೆ ಅವ್ನಿಗೆ ಕಳಿಸಿದೆ ನಾನು. ಓಕೆ, ಅದನ್ನೇ ಫಾರ್ವರ್ಡ್ ಮಾಡಿಬಿಟ್ಟೆ. ಅವಳು ನನಗೆ ಹೇಳಿದ್ದು, ಇದನ್ನ ನಾನು ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳ ಅಂತ.
ನೀನು ಇಷ್ಟ ಅಂತ ಅವಳು ಫೇಸ್ಬುಕ್ಕಲ್ಲಿ ಹಾಕಿದ್ಲು. ಆಮೇಲೆ ಈ ವೃಷಾಂಕ ಯಾರೋ ಫೋನ್ ಮಾಡಿ ಕೇಳಿದ್ದಾರೆ, ಅವ್ರಿಗೆ ನನ್ನ ಹೆಂಡ್ತಿ ಹಾಕಿರೋದು ನೋಡಿದ್ದಾರೆ, ಇದನ್ನು ನಾವು ಇದರಲ್ಲಿ ಶೇರ್ ಮಾಡ್ಕೋಬೋದಾ ಅಂತ ಕೇಳಿದ್ದಾರೆ. ನನ್ನ ಫ್ರೆಂಡ್ ಒಬ್ಬ ನಾಗೇಶ್ ಸಿದ್ಧಾಂತ್ ಅಂತ ಒಬ್ಬ ಭಾಳ ವೆರಿ ಕ್ಲೋಸ್ ಫ್ರೆಂಡ್. ಅವರು ಮಾಡಿ ಅವರೇನು ಮೈಂಡ್ ಮಾಡಲ್ಲ ಅನ್ಸುತ್ತೆ. ನಾನು ಫೋನಲ್ಲಿ ಸಿಗ್ತಾ ಇರಲಿಲ್ಲ, ಶೂಟಿಂಗಲ್ಲಿದ್ದೆ, ಪರವಾಗಿಲ್ಲ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಆ ರಾತ್ರಿ ಕಳೀತು, ರಾತ್ರಿಯೆಲ್ಲ ನಂಗೆ ಶೂಟಿಂಗ್ ಇತ್ತು. ಬೆಳಗ್ಗೆ ನಾವು ಬೆಂಗಳೂರಿಗೆ ಬರೋ ಹೊತ್ತಿಗೆ ನೀವು ನಂಬಲ್ಲ ರೀ, ಸುಮಾರು 8-10 ದೇಶಗಳಿಂದ ಫೋನ್ ಕಾಲು, ಮೆಸೇಜಸ್ಸು, ವೈರಲ್ ಅಂದರೆ ನೀವು ನಂಬೋಕ್ಕಾಗಲ್ಲ. ಅದು ಎಷ್ಟು ಜನ ನೋಡಿರ್ಬೋದು, ನೀವು ನಂಬೋಲ್ಲ, ಹಂಗೆ ಸ್ಪ್ರೆಡ್ ಆಗಿಬಿಟ್ಟಿದೆ. ಅದರಲ್ಲಿ ಏನೂ ಇಲ್ಲ. ನಾನು ಹೇಳ್ತಿರೋದು, ನನಗೆ ಗೊತ್ತಿರಲಿಲ್ಲ ಇದೆಲ್ಲ, ನನಗೆ ಬೇಜಾರಾಯಿತು. ನಾನು ಆ ಕಾಲದಲ್ಲಿ ಪತ್ರಕರ್ತ ಆಗಿದ್ದೆ. ನಾನು ಸ್ವಲ್ಪ ಇಂಟ್ರೆಸ್ಟ್ ತೊಗೋಬೇಕಾಯಿತು ತಿಳ್ಕೊಳ್ಳೋದಕ್ಕೆ, ನಾನು ತೊಗೊಳ್ಳಿಲ್ಲ. ನಾನು ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿದ್ದೀನಿ. ದಯವಿಟ್ಟು ಎಲ್ಲರೂ ನೋಡಿ, ನೀವೇ ತೀರ್ಮಾನ ಮಾಡಿ. ಇಷ್ಟು ಹೇಳಿರೋದು. ನನಗೆ ಪಲ್ಲವಿ ಜೋಶಿ ಫೋನ್ ಮಾಡಿ ಹೇಳಿದ್ರು, ವಿವೇಕು ಫೋನ್ ಮಾಡಿ ನಂಗೆ ಹೇಳಿದ್ರು, ನೀನು ಮಾಡಿರೋ ವಿಡಿಯೋ ಎಷ್ಟು ಪವರ್ಫುಲ್ ಆಗಿದೆ ನಮಗೆ. ಪಲ್ಲವಿ ಹೇಳಿದ್ರು, ನಾನು ಅಳಕ್ಕೆ ಶುರು ಮಾಡಿಬಿಟ್ಟೆ ಅದನ್ನ ಓದ್ಬಿಟ್ಟು, ಅದನ್ನ ನೋಡಿಬಿಟ್ಟು. ಹೇಳಿದ 2ನೇ ನಿಮಿಷ ಇದೆ. ಅವ್ರು ಅದಕ್ಕೆ ಏನಂದ್ರು ಗೊತ್ತಾ, ಆ್ಯಕ್ಚುಲಿ ಎಲ್ಲ ನಮಗೆ ಗೊತ್ತು, ಫ್ಯಾಕ್ಟ್ಸ್ ಎಲ್ಲ ನಮ್ಗೆ ಅಳುವಂತೆ. ಯಾಕೆಂದರೆ ನೀನು ಹೇಳುವ ರೀತಿ ಇದೆಯಲ್ಲ, ಅದರಲ್ಲಿ ಅದು ಸತ್ಯದ ಶಕ್ತಿ. ನಿನಗೆ ಅನಿಸಿದ್ದನ್ನೇ ಹೇಳಿದ್ದೆ, ಅದಕ್ಕೆ ನಮ್ಗೆ ಹಂಗಾಯ್ತು ಅಂತಂದರು. ಅದಕ್ಕೆ ಆವಾಗಲೇ ನನಗೆ ಅನುಮಾನ ಬರೋಕ್ಕೆ ಶುರು ಫಿಲ್ಮ್ ಏನೋ ಆಗುತ್ತೆ. ನಾನು ಫಿಲ್ಮ್ ನೋಡಿರಲಿಲ್ಲ ಅವಾಗ ಇನ್ನೂ. ಹೌದಾ? ಬರೀ ಸ್ಕ್ರಿಪ್ಟಿಂದ ಹೇಳಿದೆ ನಾನು ಅದನ್ನ. ನಂಗೆ ಆಗಲೇ ಅನ್ನಿಸ್ತು ಇದು ಏನೋ ಮಾಡುತ್ತಿದ್ದು ಅಂತಂದರೆ ಹಿಂಗಾಗತ್ತೆ ಅಂದ್ಕೊಂಡಿರಲಿಲ್ಲ. ಬಟ್ ಅದಕ್ಕೊಂದು ಪವರ್ ಇದೆ ಅಂತ ನನಗೆ ಅನ್ನಿಸ್ತು ಆವಾಗಲೇ. ಕಾಶ್ಮೀರಿ ಪಂಡಿತರ ವಿಚಾರದಲ್ಲಿ ನೀವು ಕ್ಷಮೆ ಕೇಳಿದ್ದು ಆ ವಿಡಿಯೋದ ಬಗ್ಗೆ ಮಾತಾಡ್ತಾ ಇದ್ರಿ. ಓವರಾಲ್ ಸಿನಿಮಾ ಮುಗಿದು, ಸಿನಿಮಾ ಬಹಳ ದೊಡ್ಡ ಇಂಪ್ಯಾಕ್ಟು ಇವತ್ತದು ಕೋರ್ಟ್ ಬಾಗಿಲು ತನಕ ಬಂದು ನಿಂತಿದೆ. ಅಂದರೆ ಮತ್ತೆ ಅದು ರೀಓಪನ್ ಆಗಬೇಕು, ನ್ಯಾಯ ಸಿಗಬೇಕು, ಮತ್ತೆ ಅವರೆಲ್ಲ ಅಲ್ಲಿ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ, ಅಂದರೆ ಈ ಸಿನಿಮಾ ಮೀಡಿಯಮ್ ಏನಿದೆ ಇದು ಬಹಳ ದೊಡ್ಡ ಇಂಪ್ಯಾಕ್ಟ್. ಅದರಲ್ಲೂ ಈ ಸಿನಿಮಾ ಮಾಡಿರೋದಿದೆಯಲ್ಲ, ನೀವು ಆವಾಗಲೇ ಹೇಳ್ತಾ ಇದ್ರಿ, ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮಿಂದ ಹೊರಗಡೆ ಬಂದು ಗೆದ್ದಿದ್ದೀರಾ ನೀವು ಅಂತ. ಏನೇನು ಅಡೆತಡೆಗಳು ಬಂತು ಈ ಸಿನಿಮಾಗೆ, ಎಲ್ಲೆಲ್ಲಿ? ಮೊದಲಿಗೆ ಡಿನೈಬಿಲಿಟಿ. ನಾನು ಹೇಳ್ತೀನಿ ಯಾವಾಗಲೂ, ಇದು ನಡೆದೇ ಇಲ್ಲ ಅಂತ ಹೇಳೋದಕ್ಕೆ ಕೆಲವ್ರಿಗಾಗತ್ತೆ. ಅದು ಫಸ್ಟ್ ಆಬ್ಸ್ಟಿಕಲ್. ಇದು ನಡೆದೇ ಇಲ್ಲ. ಈಗ ಇಷ್ಟೆಲ್ಲ ಆದಮೇಲೂ ಎಂಥ ಒಂದು ಸುಳ್ಳನ್ನು ನುಡಿದ್ರು. ಇವಾಗ ಕೇಜ್ರಿವಾಲ್ ಅವರು ಇದು ಜೂಟಿ ಅಂತ ಹೇಳಿದ್ರಲ್ಲ, ಅವ್ರು ಯಾಕೆ ಹೇಳ್ತಾರೆ ಗೊತ್ತಿದ್ದು. ಯಾಕೆ ಹೇಳ್ತಾರೆ ಅಂದರೆ, ಅವರು ಯಾವುದೋ ಒಂದು ವೋಟ್ ಅವರಿಗೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಎಷ್ಟು ಅಪಾಯಕಾರಿಯಾಗಿದೆ ನೋಡಿ. ಅಂದರೆ ನಿಮ್ಮನ್ನು ನೀವು ವಂಚಿಸ್ಕೊಳ್ತಾ ಇರೋದು, ಅಥವಾ ನೀವು ಅಸಹ್ಯ ಆಗ್ತಾ ಇರೋದು ಅಷ್ಟೇ ಅಲ್ಲ, ನಿಮ್ಮ ಪರಿಕಲ್ಪನೆ, ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರೋ, ನೀವು ಅವ್ರ ಬಗ್ಗೆ ತಿಳ್ಕೊಳ್ಳೋ ರೀತಿ ಏನಿದೆ ಅದೇ ತಪ್ಪಲ್ವಾ. ಅವ್ರಿಗೆ ಇದು ಸತ್ಯ ಅನ್ಸಿದ್ರೆ ಅವ್ರಿಗೂ ಪರಿವರ್ತನೆ ಆಗ್ಬೋದು ಮನಸ್ಸಲ್ಲಿ ಅಲ್ವಾ. ಸತ್ಯದಿಂದ ಏನು ಸಾಲ್ವ್ ಆಗಲ್ಲ ಅಂತ ಹೇಳೋದು ಎಂಥ ವಾದ ಇರುತ್ತಲ್ಲ ಅದು. ಸೊ ಡಿನಯಬಿಲಿಟಿ ಅದು. ಈಗ ಅಬ್ದುಲ್ಲಾ ಒಮರ್ ಅಬ್ದುಲ್ಲಾ ಅವರು ಹೇಳಿದ್ದು ಜೂಟಿ, ಅದು ಡಿನಯಬಿಲಿಟಿ. ಅದನ್ನು ಒಡೆಯೋದಕ್ಕೆ ಆಗಬೇಕು. ಈಗ ಮಾಹಿತಿ ಬೇರೆ ಬೇರೆ ಹೊರಗೆ ಬರ್ತಾಯಿದೆ. ಈಗ ಜಗಮೋಹನ್ ಬಗ್ಗೆ ಫಾರೂಕ್ ಅಬ್ದುಲ್ಲಾ ಅವ್ರು ಮೆಚ್ಕೊಂಡಿರೋದ್ರ ಬಗ್ಗೆ ನಾನು ನೆನ್ನೆ ಒಂದು ಸಂವಾದದಲ್ಲಿ ಹೇಳಿದೆ. ಅವ್ರನ್ನ ಸ್ವೇರಿನ್ ಮಾಡಿದಾಗ ನೋಡಿ, ಜಗಮೋಹನನ್ನು 19 ಜನವರಿ 1990 ಅಪಾಯಿಂಟ್ ಮಾಡಿದ್ದು. ಅದಕ್ಕೆ ಮುಂಚೆನೂ ಇದ್ರು. ಅವ್ರು 84 ಇಂದಿರಾ ಗಾಂಧಿ ಅವ್ರನ್ನ ಅಪಾಯಿಂಟ್ ಮಾಡಿದ್ದು. ಎಕ್ಸಾಕ್ಟ್ಲಿ ಗೊತ್ತು. ಆಮೇಲೆ ರಾಜೀವ್ ಗಾಂಧಿ ಕಂಟಿನ್ಯೂ ಮಾಡಿದರು. ಇನ್ನೇನು VP ಸಿಂಗ್ ಇದು ಸ್ವೇರಿನ್ ಆಗಬೇಕು 89ರಲ್ಲಿ, ಅಲ್ಲಿವರೆಗೂ 89 ಕಡೆವರೆಗೂ ಅವರು ಅಲ್ಲಿದ್ದರು. ಈ ಫಾರೂಕ್ ಅಬ್ದುಲ್ಲಾ ರಿಸೈನ್ ಮಾಡಿ ಲಂಡನ್ಗೆ ಓಡೋಗ್ಬಿಟ್ರು. ಅಲ್ಲಿ ಗೌರ್ಮೆಂಟ್ ಕೂಡ ಇರಲಿಲ್ಲ. ಆವಾಗ ಎಲ್ಲರೂ ಜಗಮೋಹನನ್ನು ಹೊಗಳ್ತಾ ಇದ್ರು. ಆ ಕಾಲದಲ್ಲಿ ಫಾರೂಕ್ ಅಬ್ದುಲ್ಲಾ ಅಷ್ಟೇ ಅಲ್ಲ, ಕಾಂಗ್ರೆಸ್ ಅವರು ಹೊಗಳ್ತಾ ಇದ್ರು. ಅವಾಗ ಅವರು BJPಲಿ ಇರಲಿಲ್ಲ. ಅವ್ರು BJPಗೆ ಬಂದಿದ್ದು 94ರಲ್ಲಿ. ಕರೆಕ್ಟ್. ಅವ್ರನ್ನೆಲ್ಲ ಹೊಗಳ್ತಾ ಇದ್ರು. ಅವ್ರನ್ನ ಅಲ್ಲಿ ಕಳಿಸಿದಾಗ ಅವತ್ತು ಬೆಳಗ್ಗೆ ಇನ್ನೂ KV ಕೃಷ್ಣರಾವ್ ಗವರ್ನರ್ ಆಗಿದ್ದರು. ಇವ್ರನ್ನ ಆವತ್ತೇ ಅಪಾಯಿಂಟ್ ಮಾಡಿದ್ದು. ಇವರಲ್ಲಿ ಹೋಗಿ ತಲುಪಿ ಇವರು ಚಾರ್ಜ್ ತೊಗೊಳೋದಕ್ಕೆ ಒಂದು 2 ದಿನ ಆಯಿತು. ಅಷ್ಟು ಇವರು ಅರೇಂಜ್ ಮಾಡಿದ್ರು ಅಂತ ಹೇಳಿದ್ರೆ ಸುಳ್ಳು ಯಾರೇ ನಂಬ್ತಾರೆ. ನಿಜ. ಆಗಿನ ಕಾಲದಲ್ಲಿ ಇನ್ನೊಂದು ಅದರದ್ದು ಹೇಳಿದೆ ನಾನು, ನಿಖಿಲ್ ಚಕ್ರವರ್ತಿದು ಒಂದು ಭಾಳ ಒಳ್ಳೆಯ ಲೇಖನ ಇದೆ. ಅವ್ರು ಹೇಳ್ತಾರೆ VP ಸಿಂಗ್ ಗೌರ್ಮೆಂಟ್ ಭಾಳ ಜವಾಬ್ದಾರಿಯಿಂದ ನಡ್ಕೋತು. ನಿಜ.
ಜಗನ್ಮೋಹನ್ ಭಾಳ ಒಳ್ಳೆ ಕೆಲಸ ಮಾಡಿದರು. ಅನ್ಯಾಯ ನಮ್ಮಲ್ಲಿ, ಅವರು ಲೆಫ್ಟಿಸ್ಟ್, ಅವರು ಕಮ್ಯುನಿಸ್ಟ್ ಆಗಿದ್ದರು. ಅವರು ಅನ್ಯಾಯ ಲೆಫ್ಟ್ ಪಾರ್ಟಿಗಳು ಕಾಂಗ್ರೆಸ್ ಜೊತೆ ಇದರಲ್ಲಿ ಕೈ ಜೋಡಿಸಿದ್ದು ಈ ಪ್ರಾಪಗ್ಯಾಂಡಲ್ಲಿ. ಮತ್ತು ರಾಜೀವ್ ಗಾಂಧಿ ಮತ್ತು ಫಾರೂಕ್ ಅಬ್ದುಲ್ಲಾ ಅವರ ಜೋಡಿ ಇದಕ್ಕೆ ಅವರು ಜವಾಬ್ದಾರಿ. ಅವರ ಮಗಳ ಕಿಡ್ನಾಪ್ ಇಂದ ಈ ಕಡೆ ಆ ಕಿಡ್ನಾಪ್ದೇ ಒಂದು ಕತೆ ಇದೆ, ಬರೀ ಬೇರೆ ಏನಿಲ್ಲ. ಅದನ್ನೇ ನೀವು ಮಾಡಿದ್ರೆ ಸಾಕು. ನಿಜ, ವೆಬ್ ಸೀರೀಸ್ ಮಾಡ್ಬೋದು ಅದನ್ನ. ನಿಜ, ಗೊತ್ತು ಅಲ್ವಾ? ಹೆಂಗದು ಎಷ್ಟು ಚೆನ್ನಾಗಿ ಒಂದು ವಾರದೊಳಗಡೆ ಹೋಮ್ ಮಿನಿಸ್ಟರ್ ಆಗಿ ಒಂದು ವಾರದೊಳಗಡೆ ಕಿಡ್ನಾಪ್ ಆಗಿಬಿಡುತ್ತೆ. ಯಾರಿಗಾರು ವೆರಿ ಗುಡ್ ಸಬ್ಜೆಕ್ಟ್. ಆಮೇಲೆ 18ನೇ ತಾರೀಕು ಕರೆಕ್ಟಾಗಿ ಇವರು ರಿಸೈನ್ ಮಾಡಿಬಿಟ್ಟು ಹೊರಗಡೆ ಹೋಗ್ತಾರೆ. 19ನೇ ತಾರೀಕೆ ಇನ್ಸಿಡೆಂಟ್ ಆಗುತ್ತೆ. ಹೊಸ ಗೌರ್ಮೆಂಟ್ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್. ಆಮೇಲೆ ಇವತ್ತು VP ಸಿಂಗ್ ಸರ್ಕಾರ ಅಂತ ಮಾತಾಡೋರಿಗೆ ಅವತ್ತಲ್ಲಿ 370 ಇತ್ತು ಅನ್ನೋದು ಗೊತ್ತಿರಲಿಲ್ಲ ಅವರಿಗೆ. ಅಲ್ಲಿನ ಕಾನೂನು ಸಂವಿಧಾನ ಬೇರೆನೇ ಇರುತ್ತೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಏನೋ ಅವ್ರಿಗೆ ಬೇಕಾದಾಗ ಮಾತಾಡ್ತಾ ಇದ್ದಾರೆ, ಸೆಕೆಂಡ್ರಿ. ಸೊ ಆ ಡಿನೈಬಿಲಿಟಿನ ಹ್ಯಾಂಡಲ್ ಮಾಡೋಕ್ಕಾಗಿದೆ. ಎರಡನೇ ಪ್ರಾಬ್ಲಮ್ ಏನಿದೆ ಅಂದರೆ ಅದು ಪ್ರಾಪಗ್ಯಾಂಡಾ ಅಂತ ಹೇಳೋದು. ಆಯಿತಾ? ನಾನು ಹಿಂದೆ ಹೇಳಿದ್ದನ್ನು ನಿಮ್ಗೆ ಹೇಳ್ತೀನಿ. ಈಗ ನೋಡಿ, ನಾವೆಲ್ಲ ಈ ಫೀಲ್ಡಲ್ಲೇ ಇದ್ದಿದ್ದು, ಅಂದರೆ ಇದಕ್ಕೆ ಹತ್ತಿರನೇ ಇದ್ವಿ. ಅಂದರೆ ಯಾವುದು ಆರ್ಟ್ ಸಿನಿಮಾ ಅನ್ನೋದಿತ್ತು ಅದರಲ್ಲಿ ನಮ್ಮ ತಾಯಿ ತಂದೆ ಸಂಸ್ಕಾರ ಅಲ್ಲಿ, ವಂಶವೃಕ್ಷದಲ್ಲಿ, ಮೂಗಿಯಲ್ಲಿ, ಈ ಥರ ಆರ್ಟ್ ಫಿಲ್ಮ್ ನಾವು ಅಂಥ ಕುಟುಂಬದವರು ನಾವು ಅದರಲ್ಲಿ ಇದ್ವಿ. ನಮಗೆಲ್ಲರೂ ನೋಡಿದ್ದೀವಿ. ನಮ್ಗೆ ಎಂಥ ಅವಾರ್ಡ್ ಸಿನಿಮಾ ಅಂತ ಯಾವ್ದು ಕರೀತಾರೋ ಇವರು, ಅದು ಹೆಂಗೆ ಮಾಡ್ತಾರೋ ನಮ್ಗೆ ಗೊತ್ತು. ಕೆಲವು ಚೆನ್ನಾಗಿತ್ತು, ಇಲ್ಲ ಅಂತಿಲ್ಲ. ಅದು ಅದರಲ್ಲಿ ಭಾಳ ಕೆಟ್ಟದಾಗಿರುತ್ತೆ. ಲೋ ಬಜೆಟ್ ಅಷ್ಟೇ ಇಲ್ಲ, ಲೋ ಕ್ವಾಲಿಟಿನೂ ಇರುತ್ತೆ ಫಿಲ್ಮ್. ನಿಜ. ಯಾರು ನೋಡ್ತಾರೆ ಅಂತ ಆರ್ಟ್ ಫಿಲ್ಮ್ಸ್ನ? ಅವ್ರು ಯಾಕೆ ಮಾಡ್ತಾರೆ, ಯಾರು ನೋಡಲಿ ಅಂತಲ್ಲ. ಅದಕ್ಕೇನೋ ಒಂದು ಅವಾರ್ಡ್ ಬರುತ್ತೆ, ಇವ್ರಿಗೊಂದು ಇದು ಏನೇನೋ ಬೆನಿಫಿಟ್ ಸಿಗುತ್ತೆ ಅದರಿಂದ. ಮತ್ತು ಹಣ ಆಗದವ್ರಿಗೆ ಈ ದೂರದರ್ಶನಲ್ಲಿ ಇವ್ರದ್ದು ಯಾರ್ದು ಸರ್ಕಾರದ ಸ್ವಾಮ್ಯತೆಯಲ್ಲಿರುವ ಇದು ದೂರದರ್ಶನ, ಬೇರೆ ಎಲ್ಲೂ ಅವಾಗ ಚಾನೆಲ್ಗಳಿಲ್ಲ, ಅದರಲ್ಲಿ ತೋರಿಸ್ತಾಯಿದ್ರು. ಜನಕ್ಕೆ ಬೇಕಿತ್ತೋ ಬೇಡವೋ ಅದನ್ನು ತೋರಿಸ್ತಾಯಿದ್ರು. ಅದು ಸೋವಿಯತ್ ಶೈಲಿಯ ಪ್ರಾಪಗ್ಯಾಂಡಾ. ಅಂದರೆ ಅದು ಪ್ರಾಪಗ್ಯಾಂಡಾ ಅಂದರೆ ಅದು ಜನಕ್ಕೆ ಬೇಡವೋ ನೀವು ಅವ್ರಿಗೆ ನಿಮ್ಮ ಐಡಿಯಾಲಜಿ ಯಾರಿಗೆ ಅವಾರ್ಡ್ ಕೊಡ್ತಾಯಿದ್ರು, ಆಗಿನ ಆಡಳಿತ ಪಕ್ಷದಲ್ಲಿರುವ ಇದು ಧೋರಣೆಗೆ, ಅದರ ಸಿದ್ಧಾಂತಕ್ಕೆ, ಸಾಮಾಜಿಕ ರಾಜಕೀಯ ಸಿದ್ಧಾಂತಕ್ಕೆ ಅನುಗುಣವಾಗಿ ಚಿತ್ರದ ಕಥೆಯನ್ನು ತಯಾರಿಸಿ ಮಾಡ್ತಾಯಿದ್ದಿದ್ದು, ಕಥೆಗಳಿಗೆ ಕೊಡ್ತಾಯಿದ್ರಿ. ಅಂದರೆ ನೀವು ಸರ್ಕಾರದ ಜೊತೆ, ಪ್ರಭುತ್ವದ ಜೊತೆ ಶಾಮೀಲಾಗಿ ಮಾಡ್ತಾಯಿದ್ದು ಸಿನಿಮಾಗಳಿವೆಲ್ಲ, ಅದಕ್ಕೆ ಅವಾರ್ಡ್ ಬರ್ತಿದ್ದಿದ್ದು. ಅದನ್ನು ಪ್ರಾಪಗ್ಯಾಂಡಾ ಅಂತ ಕರೆಯೋದು. ಇವರ್ ಪ್ರಾಪಗ್ಯಾಂಡಿಸ್. ಇಂಡಿಯನ್ ಇಂಟೆಲೆಕ್ಚುಯಲ್ಸ್ ಆರ್ ಪ್ರಾಪಗ್ಯಾಂಡಿಸ್. ಅವರು ಸರ್ಕಾರದ ಸೇವೆ ಮಾಡಿಕೊಂಡಿರೋದು, ಸರ್ಕಾರದಲ್ಲಿ ಸರ್ಕಾರ ಮಾಡುವ ಕೆಲಸಕ್ಕೆ ಸೇವೆ ಮಾಡಿಕೊಂಡಲ್ಲ, ಸರ್ಕಾರದ ಪ್ರತಿಷ್ಠೆಗೆ ಸೇವೆ ಸಲ್ಲಿಸ್ಕೊಂಡಿದ್ದವರು, ಒಂದು ಕುಟುಂಬಕ್ಕೆ ಸೇವೆ ಸಲ್ಲಿಸ್ಕೊಂಡಿದ್ದವರು ಇವರೆಲ್ಲ ಇಂಟೆಲೆಕ್ಚುಯಲ್ಸ್ ಅಲ್ಲ, ಇವರೆಲ್ಲ ಪ್ರಾಪಗ್ಯಾಂಡಿಸ್. ಇವ್ರ ಬಾಯಲ್ಲಿ ಇಂಥ ಪದಗಳು ಬರಬಾರ್ದು. ನಿಜ. ಒಬ್ಬ ಪ್ರೈವೇಟಾಗಿ ತಯಾರಿಸಿರೋ ಸಿನಿಮಾ, ಸ್ವಂತ ಹಣ ಹಾಕಿ, ಅವರು ಪ್ರೊಡ್ಯೂಸರ್ಸು, ಆಯಿತಾ? ಅವರು ಪ್ರೊಡ್ಯೂಸರ್ಸು. ಮೋದಿದ್ದು ಹಣ ಕೊಟ್ಟು ಮಾಡಿಸೋಂಗಿದ್ದಿದ್ರೆ 100 ಕೋಟಿ ಬಜೆಟ್ ಸಿನಿಮಾ ಮಾಡ್ತಾಯಿದ್ರು. ಎಕ್ಸಾಕ್ಟ್ಲಿ. ಆಯಿತಾ? ಇವರೇ ಹಣ ಹಾಕಿ ಮಾಡಿದ್ದು ಸಿನಿಮಾನ ತಯಾರಿಸಿ, ಡ್ಯಾನ್ಸು ಗೀನ್ಸು ಏನೂ ಇಟ್ಟಿಲ್ಲ. ರಿಸ್ಕ್ ತೊಗೊಂಡು ಅದನ್ನು ಪಬ್ಲಿಕ್ ಮುಂದೆ ಇಟ್ಟಾಗ ಪಬ್ಲಿಕ್ ನಡೆಸ್ಕೊಂಡೋಗಿದೆ. ನಿಮ್ಮ ಜಾಹೀರಾತು, ಬಾಲಿವುಡ್ಡಿನ ಪ್ರಾಪಗ್ಯಾಂಡಾ ಮೆಷಿನರಿ, ಡಿಸ್ಟ್ರಿಬ್ಯೂಷನ್ ಮೆಷಿನರಿ ಯಾರಿಗೂ ಇವ್ರಿಗೆ ಸಾಥ್ ಕೊಟ್ಟಿಲ್ಲ. ಅದನ್ನು ನಡೆಸ್ಕೊಂಡು ಹೋಗಿದೆ. ಜನ ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತಾ ಇದ್ದಾರೆ, ಕೋವಿಡನ್ನು ಮರೆತು ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ನೀವು ಅದನ್ನು ಪ್ರಾಪಗ್ಯಾಂಡಾ ಅಂತ ಕರೆದ್ರೆ ನಿಮಗೆ ಕಾಮನ್ ಸೆನ್ಸ್ ಇದೆಯೇನ್ರಿ? ಅದೊಂದು ಸೆಕೆಂಡ್ ಪ್ರಾಬ್ಲಮ್ ಇತ್ತು. ಆ ಪದವನ್ನು ನಾವು ಅಳಿಸಾಕಬೇಕು. ಅದು ಇರಬೇಕು, ಅಂದರೆ ನಿಮಗೆ ಅನ್ವಯಿಸತ್ತದು. ಗೊತ್ತಾಯ್ತು. ಅಂದರೆ ಯಾರು ನಿಮಗೆ ಕಾಂಗ್ರೆಸ್ ಪಕ್ಷದವ್ರಿಗೆ, ಈ ಲೆಫ್ಟ್ ಪಕ್ಷದವ್ರಿಗೆ ಅನ್ವಯಿಸತ್ತಿದ್ದು ಪ್ರಾಪಗ್ಯಾಂಡಾ ಅನ್ನೋದು. ಒಂದು ಪ್ರೈವೇಟ್ ಪಾರ್ಟಿಗೆ ಅನ್ವಯಿಸೋದಿಲ್ಲ ಇದು. ಮೂರನೇದು ತುಂಬ ಕಷ್ಟ ಇದ್ದಿದೆ ಅಂದರೆ ಬೆದರಿಕೆ. ಅದು ಇನ್ನೂ ಹೋಗಿಲ್ಲ ಅಂತ ತಿಳ್ಕೊಳ್ತೀವಿ. ಇಂದಿನ ಕಾಶ್ಮೀರದಲ್ಲಿ ಅವರು ಶೂಟ್ ಮಾಡೋಕ್ಕೆ ಹೋಗಿದ್ದಾಗ ಕಡೆಯ ದಿನ ಅವ್ರ ಮೇಲೆ ಫತ್ವಾ ಇಶ್ಯೂ ಮಾಡಿತ್ತು. ಹೌದು. ಹೆದರ್ಕೊಂಡು ಅವ್ರು ಬರಬೇಕಾಗಿತ್ತು. ಟೀಮೆಲ್ಲ ಕಳಿಸ್ಬಿಟ್ಟಿದ್ರು. ಕಾಶ್ಮೀರ ಈಗಲೂ ಹಾಗೆ ಇದೆ. ಅದರ ಬಿಡುಗಡೆ ಆಗೋದು ಇನ್ನೂ ಇದೆ ಕೆಲಸ. ಆ ಹೊಣೆ ಯಾರೇ ಹಿಂದೆ ತಪ್ಪು ಮಾಡಿರಲಿ, ನಾವು ಯಾತಕ್ಕೆ ಬೇರೆಯವ್ರನ್ನ ಇವಾಗ ಮಾತಾಡೋದು. ಈಗಿರೋದು ನಮಗೆ ನರೇಂದ್ರ ಮೋದಿ ಅವರ ಸರ್ಕಾರ. ಒಬ್ಬರು ಕಾಶ್ಮೀರಿ ಪಂಡಿತ್ ಕಣ್ಣಲ್ಲಿ ನೀರಿಟ್ಟು ಯುವಕ ಸಂಘದಲ್ಲಿ ಹೇಳಿದ್ರು, ದಿಲೀಪ್ ಕಚ್ರು ಅಂತ. ಅವ್ರು ಹೇಳಿದ್ರು, ನಾನು ವಾಪಸ್ ಹೋಗ್ತೀನಿ ಕಾಶ್ಮೀರಿಗೆ, ನನ್ನ ಕುಟುಂಬದ ಜೊತೆ ನಾನು ವಾಪಸ್ ಹೋಗ್ತೀನಿ ಕಾಶ್ಮೀರಿಗೆ. ಸುಮ್ಮನೆ ಹಾಗೆ ಹೋಗಲ್ಲ ಪ್ರಾಪರ್ಟಿ ತಗೊಳ್ಳೋಕ್ಕೆ. ನನ್ನ ಶಂಖ, ಗಂಟೆ, ನನ್ನ ಸಂಸ್ಕೃತಿನ ತಗೊಂಡು ಹೋಗ್ತೀನಿ. ಅಲ್ಲಿಗೆ ಹೋಗಿ ಕಣ್ಣು ಅಳ್ತಾ ಇದ್ದಾರೆ ಹೇಳಿದಾಗ.
ನಾನು ಅದನ್ನು ಮಾಡ್ತೀನಿ, ನನಗೆ ಭರವಸೆ ಇದೆ ಇದಾಗತ್ತೆ ಅಂತ. ಯಾಕೆಂದರೆ ಈ ಸರ್ಕಾರ, ಈ ನರೇಂದ್ರ ಮೋದಿ ಸರ್ಕಾರ ನಮಗಿದು ಮಾಡಿಕೊಡುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಅಂತ ಅವ್ರು ಹೇಳಿದ್ರು. ಆ ವಿಶ್ವಾಸಕ್ಕೆ ಧಕ್ಕೆ ಆಗದೇ ಇರೋ ಹಾಗೆ ನಾವೆಲ್ಲ ನಡ್ಕೋಬೇಕು. ಮತ್ತು ಅದನ್ನು ಮಾಡುವ ಅವಕಾಶ, ಸಂದರ್ಭ ಮತ್ತು ಅನಿವಾರ್ಯತೆ ಅದಕ್ಕೆ ತಕ್ಕ ವಿವೇಕ ಈ ಸರ್ಕಾರಕ್ಕೆ, ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಬರಬೇಕಾಗತ್ತೆ. ನಾವೆಲ್ಲ ರೀತಿಯಲ್ಲಿ ಅವರಿಗೆ ಹೆಲ್ಪ್ ಮಾಡಬೇಕಾಗತ್ತೆ ಅಂತ ಅನಿಸುತ್ತೆ ನನಗೆ. ನರೇಂದ್ರ ಮೋದಿಯವರ ಸರ್ಕಾರ ಈ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಇಲ್ಲದಿದ್ದರೆ ಈ ಸಿನಿಮಾ ರಿಲೀಸ್ ಆಗ್ತಿತ್ತು ಅಂತ ಅನಿಸುತ್ತೆ ನಿಮಗೆ? ನಾನು ಈಗ ಒಂದು 10-12 ಕಡೆ ಸಂವಾದಕ್ಕೆ ಹೋಗಿದ್ದೀನಿ. ಕೆಲವು ಕಡೆ ಸ್ಕ್ರೀನಿಂಗ್ ನಂತರದ ಸಂವಾದಕ್ಕೆ ಹೋಗಿದ್ದೀನಿ. ಬೆಂಗಳೂರಿನಲ್ಲಿ ನಾನು ಹೋಗಿದ್ದು, 400-450 ಜನ ಕೂತಿದ್ರು ಥಿಯೇಟ್ರಲ್ಲಿ, ಲೇಟ್ ನೈಟ್ ಶೋ. ಅಲ್ಲಿ ನಾನು ಕೇಳಿದೆ, ನಾನು 2-3 ಸತಿ ಕೇಳಿದ್ದೀನಿ. ಅಂದರೆ ಇದು ದೊಡ್ಡ ಕ್ರೌಡ್, ಅದಕ್ಕೆ ಹೇಳ್ತೀನಿ. ನೀವು ಒಂದು ಹೇಳಿ ನನಗೆ, ನರೇಂದ್ರ ಮೋದಿ ಸರ್ಕಾರ ಇಲ್ಲದೆ ಹೋಗಿದ್ದಿದ್ರೆ ಈ ಚಿತ್ರ ಬಿಡುಗಡೆ ಕಾಣ್ತಿತ್ತಾ ಅಂತ ಕೇಳಿದೆ. ಇಲ್ಲ, ಒಕ್ಕರಳಲ್ಲಿ ಎಲ್ಲರೂ. ಹೌದಾ? ಒಕ್ಕರಳಲ್ಲಿ ಇಲ್ಲ, ಸಾಧ್ಯವೇ ಇಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.